ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ, ತುಂಬ ಜನ ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನ ಹೃದಯವಂತರಿದ್ದಾರೆ, ಅರ್ಸುವಂಥವ್ರಿದ್ದಾರೆ, ಅವ್ರು ಬಂದಿದ್ರೆ ಸಾಕು. ಬಹುಶಃ ಇಷ್ಟೇ ಜನ ಇರೋದು ನೀವೆಲ್ಲ ಹೃದಯವಂತರು ಅಂತ ಅನ್ನಿಸ್ತದೆ. ನಿಮ್ಮ ಅಂತರಾತ್ಮಕ್ಕೆ ನನ್ನ ಶರಣಾರ್ಥಿಗಳು. ಬಹುಶಃ ಈ ಟ್ರಸ್ಟು ಮೈಸೂರಲ್ಲಿ ಅತ್ಯಂತ ಚಾಲೆಂಜಿಂಗ್ ಆಗಿ ತಗೊಂಡು ಕೆಲಸ ಮಾಡ್ತಾ ಇರುವಂಥ ಯಾವುದಾದ್ರೂ ಇದ್ದರೆ ಬಹುಶಃ ಗಿರೀಶ್ ಮತ್ತು ಮನೋಜ್ ಮತ್ತು ನಮ್ಮ ವಿಕ್ರಮ್ ಒಂದು ಟೀಮ್ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಅನ್ನ ಕೊಡೋದು ಬಹಳ ಮುಖ್ಯ, ನೀರು ಕೊಡೋದು ಮುಖ್ಯ. ಆದರೆ ನಾವೆಲ್ಲ ಹೇಳ್ತೀವಿ ಯಾವ ಶ್ರೇಷ್ಠ ಅಂತ ಅಂದರೆ ಅನ್ನದಾನಂ ಪರಂದಾನಂ ವಿದ್ಯಾದಾನಂ ಅತಃಪರಂ ಹನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯ. ಅನ್ನದಾನಕ್ಕಿಂತ ಬೇರೆ ಇನ್ಯಾವುದು ದಾನ ಇಲ್ಲ. ತುಂಬ ಹಸುವಾಗ್ತಾ ಇದೆ ಅಂತ ಅಂದರೆ ಅವ್ರಿಗೆ ಊಟ ಹಾಕಿದ ತಕ್ಷಣ ತೃಪ್ತಿ ಆಗ್ತದೆ, ಆದರೆ ತಿರ್ಗಾ ಮಧ್ಯಾಹ್ನ ಹಸುವಾಗ್ತದೆ. ಅನ್ನೇನ ಕ್ಷಣಿಕ ತೃಪ್ತಿ. ಊಟ ಮಾಡಿದ್ದು ಎಂಥ ಊಟ ಆದರೂ ಸಹ ಅದು ಕ್ಷಣಿಕ ತೃಪ್ತಿ. ಯಾವ ಜೀವಂಚ ಜೀವ ಇರೋವರೆಗೂ ವಿದ್ಯೆ ಹೇಗಿರ್ತದೋ ಹಾಗೆ ನಮ್ಮ ಜೀವ ಇರೋವರೆಗೂ ನಮಗೆ ಇನ್ನೊಂದು ಮುಖ್ಯ ಯಾವುದು ಅಂದರೆ ರಕ್ತ ಬಹಳ ಮುಖ್ಯ. ರಕ್ತ ಇಲ್ಲ ಅಂದರೆ ಜೀವನೇ ಇಲ್ಲ. ನಾನು ನಿಮಗೆ ಈಗಾಗಲೇ ನೀವು ಹೃದಯವಂತರು ಅಂತ ಹೇಳಿದೆ. ನಮ್ಮ ಹೃದಯವಂತರು ಅಂತ ಯಾಕೆ ಹೇಳ್ತೀವಿ ಅಂತ ಅಂದರೆ ಯಾರ ಮನಸ್ಸು ಪ್ಯೂರಿಟಿ ಇದೆ, ಯಾರ ಭಾವನೆಗಳು ಪ್ಯೂರಿಟಿ ಇದೆ, ಹಾಗೆ ಅವ್ರನ್ನ ಹೃದಯವಂತರು ಅಂತ ಹೇಳ್ತೀವಿ. ಯಾಕೆ ಹೃದಯವಂತರು ಅಂತ ಹೇಳ್ತೀವಿ ಅಂದರೆ ನಮ್ಮಲ್ಲಿರೋ ಹೃದಯ ಎಲ್ಲ ರಕ್ತವನ್ನು ತಗೊಂಡು ಪ್ಯೂರಿಟಿ ಮಾಡಿ ತಾನು ಸ್ವಲ್ಪ ಇಟ್ಕೊಂಡು ಇಡೀ ಅಂಗಾಂಗಕ್ಕೆ ಕೊಡೋದು ಯಾವುದು ಅಂತ ತಿಳ್ಕೊಂಡಿದ್ದೀವಿ ಗೊತ್ತಾ? ಅದು ಹೃದಯನೇ ನಮಗೆ ಕೊಡುವಂಥದ್ದು ಎಲ್ಲ. ಆ ಹೃದಯ ಏನಾದರೂ ಸ್ವಲ್ಪ ನಿಂತೋದ್ರೆ ಕೊಡೋರು ಯಾರು ಮಂತ್ ರಕ್ತನ ಅಲ್ಲಿಂದ ಪಾಸ್ ಆಗಬೇಕು. ಅಲ್ಲಿಂದ ಪಾಸ್ ಆದರೆ ಎಲ್ಲ ಅಂಗಾಂಗಗಳಿಗೂ ರಕ್ತವನ್ನು ಕೊಡೋ ಶಕ್ತಿ ಇರೋದು ಹೃದಯಕ್ಕೆ. ಹಾಗೆ ದಾನ ಕೊಡುವಂಥವ್ರು ಹೃದಯವಂತರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಬಯಸ್ತೀನಿ. ಅದು ದಾನ ಕೊಡ್ತದೆ, ಮನುಷ್ಯರು ಸಹ ಅದಕ್ಕೆ ಹೃದಯವಂತರು. ಯಾರ್ಯಾರು ರಕ್ತವನ್ನು ಕೊಡ್ತಾ ಇದ್ದೀರೋ ಅವರೆಲ್ಲ ನಿಜವಾಗ್ಲೂ ಹೃದಯವಂತರು. ಅದು ಹೃದಯ ಒಳಗಿದ್ದು ಕೆಲಸ ಮಾಡ್ತಾ ಇದೆ, ನೀವು ಹೊರಗಿದ್ದು ಕೆಲಸ ಮಾಡ್ತೀರಾ. ಆ ಕೆಲಸ ಮಾಡೋರಿಗೆಲ್ಲ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ಈ ಸಂದರ್ಭದಲ್ಲಿ. ಬಹುಶಃ ಎಲ್ಲ ಟ್ರಸ್ಟ್ಗಳು ಇದ್ದಾವೆ. ಎಲ್ಲ ಟ್ರಸ್ಟ್ಗಳು ಬಹುಶಃ ನಿಮ್ಗೆ ಕೇಳಲಿಕ್ಕೆ ಎಣಿಸ್ಲಿಕ್ಕೆ ಭಾಳಷ್ಟಿದೆ. ಆದರೆ ಅನೇಕ ಟ್ರಸ್ಟ್ಗಳು ದುಡ್ಡು ಮಾಡ್ಕೊಳ್ಳೋಕೆ ಭಾಳಷ್ಟು ಜನ ಇದ್ದಾರೆ, ಇಲ್ಲ ಹೆಸರು ಮಾಡ್ಕೊಳ್ಳೋಕೆ ಭಾಳಷ್ಟು ಜನ ಇದ್ದಾರೆ. ಆದರೆ ಸೇವೆ ಮಾಡಲಿಕ್ಕೆ KMPK ಚಾರಿಟಬಲ್ ಟ್ರಸ್ಟು ಇದೇನಾದರೂ ಸೇವೆ ಮಾಡಬೇಕು ಅನ್ನೋ ಪಣ ತೊಟ್ಟಿರೋದು ಈ ಒಂದು ಟ್ರಸ್ಟ್ಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ ನಾನು. ಆಮೇಲೆ ಒಂದೇನಪ್ಪ ಅಂತಂದರೆ ಹಂಚಿ ತಿನ್ನುವ ಸಂಸ್ಕೃತಿ ನಮ್ಮ ಎಲ್ಲ ಇಡೀ ಪ್ರಪಂಚದಲ್ಲಿ ಹೇಳ್ಕೊಟ್ಟಿದ್ದು ಯಾವುದಪ್ಪ ಅಂತಂದರೆ ಸನಾತನ ಧರ್ಮ. ಈ ಭಾರತ ದೇಶ ಹೇಗೆ ಅಂತ ಅಂದರೆ ನಮ್ಮದು ವಿಶ್ವ ಯೋಗ ದಿನಾಚರಣೆಯನ್ನು ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಯವರು ಮಾಡಿದ್ರು. ಅದು ಉದ್ದೇಶ ಏನಂದರೆ ನಮ್ಮದಲ್ಲ, ನಮಗೇ ಬರೀ ಆರೋಗ್ಯವಂತರಾಗೋದು ಬೇಡ, ಇಡೀ ವಿಶ್ವ ಆರೋಗ್ಯವಾಗಲಿ ಅಂತ ಮಾಡಿದ್ರು. ಆದರೆ ನಾವೆಲ್ಲ ಹೇಗಿದೆ ಅಂತಂದರೆ ನಮ್ಮಷ್ಟು ವಿಶಾಲತೆ, ನಮ್ಮಷ್ಟು ಮನೋಭಾವ, ನಮ್ಮಷ್ಟು ಇನ್ನೊಬ್ಬರಿಗೂ ಬದುಕಲಿ ಅನ್ನೋ ಇರುವ ಮನಸ್ಥಿತಿ ಈ ಪ್ರಪಂಚದಲ್ಲಿ ಯಾರಿಗಾದ್ರೂ ಇದೆ ಅಂತ ಅಂದರೆ ಎದೆ ತೊಡ್ಕೊಂಡು ನಾನು ಹೇಳ್ಕೊಳ್ತೀನಿ, ಅದು ನನ್ನ ದೇಶ, ಅದು ಭಾರತ ಅಂತ ಹೇಳ್ಕೊಳಕ್ಕೆ ಬಯಸ್ತೀನಿ ನಾನು. ಅದಕ್ಕೆ ನನ್ನ ದೇಶವನ್ನು ಭಾವನಾತ್ಮಕವಾಗಿ ಪ್ರೀತಿಸ್ತೇವೆ. ಇವತ್ತು ಲಯನ್ಸ್ ಬ್ಲಡ್ ಸೆಂಟರ್ ಜೀವಧಾರ ಮೈಸೂರು ಮತ್ತು KMPK ಚಾರಿಟಬಲ್ ಟ್ರಸ್ಟ್, ಬ್ಲಡ್ ಆನ್ ಕಾಲ್ ಕ್ಲಬ್, ಇವು ಮೂರು ಸಂಸ್ಥೆಯ ಆಶ್ರಯದಲ್ಲಿ ರಕ್ತದಾನಿಗಳ ಹಬ್ಬ ಅಂತ ತುಂಬ ಅರ್ಥಪೂರ್ಣವಾದಂಥ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಮತ್ತು ರಕ್ತದಾನಿಗಳು ಭೂಪೇಂದ್ರನ್ ಅವರು 310 ಬಾರಿ ರಕ್ತದಾನವನ್ನು ಮಾಡಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ಶ್ರೀ ಭಾಸ್ಕರ್ ಅವರು ರಕ್ತದಾನಿಗಳು 275 ಬಾರಿ ಅವರು ರಕ್ತದಾನವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮನೋಜ್ ಅವರು, ಲಯನ್ ಗಿರೀಶ್ ಅವರು, ಮುತ್ತಣ್ಣ ಅವರು, ವಿಕ್ರಮಯ್ಯಂಗ ಅವರವರು, ದೇವೇಂದ್ರ ಕುಮಾರ್ ಅವರು, ಆನಂದ್ ಮಂದೂತ್ ಅವರು ಮತ್ತು ನಟರಾಜ್ ಅವರು ಎಲ್ಲರೂ ಇಲ್ಲಿ ಆಸೀನರಾಗಿದ್ದಾರೆ. ಈಗ ರಕ್ತದಾನದ ವಿಚಾರವಾಗಿ ಎಷ್ಟು ಬಹುಮುಖ್ಯವಾದದ್ದು ದಾನ ಅದು ಅಂತ ಅನ್ನೋದನ್ನು ನಮ್ಮ ಸ್ವಾಮೀಜಿಗಳು ನಮಗೆಲ್ಲರಿಗೂ ಸಂಕ್ಷಿಪ್ತವಾಗಿ ತಿಳಿಸಿದ್ರು.
ರಕ್ತದಾನ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಆ ಜೀವನದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಇಲ್ಲ ನಾವು ಯುವಕರಾಗಿದ್ದಾಗ ಸಾಮಾನ್ಯವಾಗಿ ಎಲ್ರಿಗೂ ಆಫರ್ ಬಂದಿರ್ತದೆ. ನಾನು ಹೆಚ್ಚು ಕಡಿಮೆ ಒಂದು 35-40 ಬಾರಿ ರಕ್ತದಾನವನ್ನು ಮಾಡಿದ್ದೀನಿ. ನಾನು ಇನ್ನೂ ನನಗೆ 18 ವರ್ಷ ಆಗೇ ಇರಲಿಲ್ಲ. ಆಗ ನಮ್ಮ ಅಜ್ಜಿಗೆ ಮೊದಲನೇ ಬಾರಿಗೆ ನಾನು ರಕ್ತವನ್ನು ಕೊಟ್ಟಿದ್ದು ನನ್ನ ತಾಯಿಯ ತಾಯಿಯಾದಂಥ ನನ್ನ ಅಜ್ಜಿಗೆ. ನಾನು ನಮ್ಮ ಅಜ್ಜಿಗೆ ಈಗಲೂ ರೇಗಿಸ್ತಾ ಇರ್ತೀನಿ. ನೀನು ನನಗೆ ಹಾಲು ಕೊಟ್ಟಿದ್ದೆ, ನಾನು ನಿನಗೆ ರಕ್ತ ಕೊಟ್ಟಿದ್ದೀನಿ ಕಣಜ್ಜಿ ಅಂತ. ಅಂದರೆ ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ ಇಬ್ಬರೂ ಆ ಸಮಯದಲ್ಲಿ ನಮ್ಮ ತಾಯಿಗೆ ನಮ್ಮ ಚಿಕ್ಕಮ್ಮ ಹುಟ್ಟಿದ್ರು, ನಮ್ಮ ಅಜ್ಜಿಗೆ. ನಮ್ಮ ತಾಯಿಗೆ ನಾನು ಹುಟ್ಟಿದ್ದೆ. ಅವತ್ತಿನ ಕಾಲದಲ್ಲಿ ಹಂಗಿತ್ತು, 72ನೇ ಇಸ್ವಿಲಿ. ಹಾಗಾಗಿ ನಾನು ಇಬ್ಬರ ಹತ್ರನೂ ಹಾಲು ಕುಡಿತಾ ಇದ್ದಂತೆ, ನಮ್ಮ ಅಜ್ಜಿ ಹತ್ರನೂ ನಮ್ಮ ತಾಯಿ ಹತ್ರ ಇಬ್ಬರ ಹತ್ರನೂ. ಅದರಿಂದ ನಾನು ಅವ್ರಿಗೆ ಹೇಳ್ತಿದ್ದೆ, ನಾನು ಹಾಲು ಕುಡಿದಿದ್ದೀನಿ, ನೀನು ನನ್ನ ರಕ್ತ ಕೊಟ್ಟಿದ್ದೀನಿ ನಿನಗೆ ಅಂತ. ಹಾಗಾಗಿ ರಕ್ತದಾನ ಶಿಬಿರ ರಕ್ತದಾನ ಕೊಡುವಂಥದ್ದು ನಿಜವಾಗ್ಲೂ ಉತ್ತಮವಾದಂಥ ವಿಚಾರ. ಏಕೆಂದರೆ ನಾವು ಸ್ಟೂಡೆಂಟ್ಗಳಾದಾಗ ಸುಮಾರು ಜನ ಆಕ್ಸಿಡೆಂಟ್ ಆಗಿದ್ದಂಥವ್ರಿಗೆ ಮತ್ತು ಯಾರಿಗಾದ್ರೂ ಆಪ್ರೇಷನ್ ಮಾಡಬೇಕಾದ್ರೆ ರಕ್ತ ಏನಾದ್ರು ಜಾಸ್ತಿ ಹೋದಂಥ ಸಮಯದಲ್ಲಿ, ಇವತ್ತು ಆ ಸಿಚುವೇಶನ್ ಇಲ್ಲ. 80ನೇ ಇಸ್ವಿ ಸಮಯಗಳಲ್ಲಿ ಅದು ತುಂಬ ತೀರಾ ಅವಶ್ಯಕತೆ ಇರ್ತಿತ್ತು. ಅದರಲ್ಲೂ ಎ ಪಾಸಿಟಿವ್ನೋ ಬಿ ಪಾಸಿಟಿವ್ನೋ ಒಂದು ಬ್ಲಡ್ಡು ಸಿಗೋದೇ ಇಲ್ಲ. ಅದು ಎ ಬಿ ನೆಗೆಟಿವ್ ಅಂತ ಅಂದ್ಬಿಟ್ಟು ಒಂದು ಗ್ರೂಪಲ್ಲಿರುವಂಥ ಆ ಬ್ಲಡ್ಡು ಸಿಗೋದೇ ಇಲ್ಲ. ಇವತ್ತಿಗೂ ತುಂಬ ಹುಡುಕುವಂಥ ಪರಿಸ್ಥಿತಿ ಇರ್ತದೆ. ಯಾಕೆಂದರೆ ಅದು ಕಡಿಮೆ ಜನಗಳಲ್ಲಿರುವಂಥದ್ದು ರಕ್ತ. ನಮ್ಮದೆಲ್ಲ ಓ ಪಾಸಿಟಿವ್, ನಾವು ಯಾರಿಗೆ ಬೇಕಾದ್ರೂ ಕೊಡ್ಬೋದಾಯಿತು. ಯೂನಿವರ್ಸಲ್ಲಾಗಿ ನಮ್ಮ ಬ್ಲಡ್ನ ಎಲ್ಲರೂ ತಗೊತಿದ್ರು ಅಂತ ಹೇಳ್ತಾಯಿದ್ರು. ನನಗೆ ಮೆಡಿಕಲ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಜನ ಹೇಳ್ತಾಯಿದ್ದನ್ನ ಹೇಳ್ತೀನಿ, ಡಾಕ್ಟ್ರುಗಳು ಹೇಳ್ತಾಯಿದ್ದನ್ನ. ಮತ್ತು ಈ ಕ್ಲಬ್ನ ವಿಚಾರವಾಗಿ ಏನಾದ್ರೂ ಹೇಳಬೇಕು ಅಂತಂದರೆ, ಜೀವನ್ಧಾರ ಗಿರೀಶ್ ಅಂತಲೇ ಪರಿಚಯ. ಗಿರೀಶ್ ಅವ್ರು ಮೈಸೂರಲ್ಲಿ ಗಿರೀಶ್ ಅಂತ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಜೀವನ್ಧಾರ ಗಿರೀಶ್ ಅಂತ ಅಂದರೆ ಕರೆಕ್ಟು ಅವರ ಅಂತ ಹೇಳ್ತಾರೆ. ಮತ್ತು ಮನೋಜ್ ಅವರು ಮತ್ತು ವಿಕ್ರಮ್ ಅಯ್ಯಂಗ್ ಅವರವರು, ಇವರು ಬರೀ ರಕ್ತದಾನಿಗಳ ಹಬ್ಬ ಮತ್ತು ರಕ್ತದಾನ ಮಾತ್ರ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು ತಪ್ಪು ಗ್ರಹಿಕೆ ಅಂತ ಅನಿಸುತ್ತೆ. ಏಕೆಂದರೆ ವಿಕ್ರಮ್ ಅಯ್ಯಂಗಾರ್ ಅವರು ಈಗ ಒಂದು ಸ್ವಲ್ಪ ದಿನಗಳ ಹಿಂದೆ ಈ ನಮ್ಮ ಟೌನ್ ಹಾಲ್ ಹತ್ರ ಮತ್ತು ನಮ್ಮ ರೈಲ್ವೆ ಸ್ಟೇಷನ್ ಹತ್ರ, ನಮ್ಮ ಸಬ್ಬರ್ ಬಸ್ ಸ್ಟ್ಯಾಂಡ್ ಹತ್ರ ಫುಟ್ಪಾತಲ್ಲಿ ಮಲಗುವಂಥವ್ರಿಗೆ, ಅಂದರೆ ಅವರು ವಸತಿಯಿಂದ್ರಲ್ಲ, ಅವರು ಎಲ್ಲೋ ಹೊರಗಡೆಯಿಂದ ಬಂದಿರ್ತಾರೆ. ಅವ್ರು 1-2 ದಿವಸ ಇಲ್ಲಿ ಉಳ್ಕೊಬೇಕಾಯ್ತದೆ, ಏನೋ ಕೆಲಸದ ಮೇಲೆ ಬಂದಿರ್ತಾರೆ. ಅವ್ರಿಗೆ ರೂಮ್ ಮಾಡ್ಕೊಂಡು ಮಲಗುವಷ್ಟು ಶಕ್ತಿ ಇಲ್ಲದೆ ಇರೋಂಥ ವ್ಯಕ್ತಿಗಳು ಮಲಗುವಂಥವ್ರಿಗೆ, ಆ ಚಳಿಲಿ ಮತ್ತು ಫುಟ್ಪಾತಲ್ಲಿ ಮಲಗುವಂಥವ್ರು, ಅವ್ರಿಗೆಲ್ರಿಗೂ ಒಂದು ಬೆಡ್ಶೀಟ್ನ ಕೊಡಿಸುವಂಥದ್ದು ಮತ್ತು ಸ್ವೆಟ್ರು ಕೊಡಿಸುವಂಥದ್ದು ಮತ್ತು ಪೌರ ಕಾರ್ಮಿಕರುಗಳಿಗೆ ಸಹಾಯ ಮಾಡುವಂಥದ್ದು, ಪೌರ ಕಾರ್ಮಿಕರುಗಳಿಗೆ ಆರೋಗ್ಯ ತಪಾಸಣೆ ಮಾಡಿಸುವಂಥದ್ದು, ಪೌರ ಕಾರ್ಮಿಕರುಗಳಿಗೆ ಅವ್ರಿಗೆ ಏನು ಅವಶ್ಯಕತೆ ಐತೆ ಅಂತಂದೆಲ್ಲನೂ ಕೊಡುವಂಥದ್ದು. ಈ ಸಮಾಜದಲ್ಲಿ ಯಾರು ಕಟ್ಟ ಕಡೆ ಮನುಷ್ಯರು ಅವರೇ, ಯಾರು ತುಂಬ ಆ ಸಮಯದಲ್ಲಿ ತುಂಬ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ಸಹಾಯ ಮಾಡುವಂಥದ್ದು ನಮ್ಮ ವಿಕ್ರಮ್ ಅಯ್ಯಂಗಾರ್ ಅವರು ಮತ್ತು ಗಿರೀಶ್ ಅವ್ರಿಗಿಬ್ರಿಗೂ ಆ ಮನೋಭಾವನೆ ಐತೆ. ಅದು ನಿಜವಾಗ್ಲೂ ಅವರಿಂದ ನಾನು ಸುಮಾರು ಸಲ ಪ್ರೇರೇಪಣೆ ಆಗಿದ್ದೀನಿ, ನಿಜ ಹೇಳಬೇಕು ಅಂತ ಅಂದರೆ. ಯಾಕೆಂದರೆ ನಮಗೆ ಭಗವಂತ ಇವತ್ತು ಶಕ್ತಿ ಕೊಟ್ಟವನೇ. ನನ್ನನ್ನು MLA ಮಾಡೋರೆ ಜನ, ಅವ್ರು ಏನೂ ಆಗಿಲ್ಲ. ಅವರು ಈ ಥರದ ಸಹಕಾರ ಎಲ್ಲನೂ ಮಾಡ್ತಾರೆ, ಈ ಥರ ಸಹಾಯ ಎಲ್ಲನೂ ಮಾಡ್ತಾರೆ ಜನಮಾನರಿಗೆ ಅಂದಾಗ ನಾನು ಯಾಕೆ ಮಾಡಬಾರ್ದು ಅಂತ ನನಗೂ ಸುಮಾರು ಸಲ ಅನಿಸಿರೋದಂಥದ್ದು ಸತ್ಯ. ಆದರೂ ಆಗ ಅನ್ನಿಸ್ದಾಗ ನಾನು ವಿಕ್ರಮ್ ಅವ್ರನ್ನ, ಗಿರೀಶ್ ಅವ್ರನ್ನೇ ಕರೆದು ನಾನು ಮಾತಾಡಿ, ನನ್ನಿಂದ ಏನಾದ್ರೂ ಸಹಕಾರ ಬೇಕು ಅಂದರೆ, ಇಲ್ಲ ನನ್ನಿಂದ ಏನಾದ್ರೂ ಸಹಾಯ ಮಾಡುವಂಥ ಅವಶ್ಯಕತೆ ಇದ್ದರೆ ಹೇಳ್ರಪ್ಪ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೇಳಿ ಮಾಡಿರುವಂಥದ್ದು. ಅದರಿಂದ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ನಿನ್ನೆ ದಾವಣಗೆರೆಯಲ್ಲಿದ್ದೆ. ನಾನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಅಂದ್ಬಿಟ್ಟು ನಾನು ನಿನ್ನೆ ರಾತ್ರಿನೇ ದಾವಣಗೆರೆಯಿಂದ ಬಂದೆ. ನಾನು ಸ್ವಾಮಿಗಳು ಹೇಳೋದಂಗೆ ಜನ ತುಂಬ ಜನ ಸೇರಿರುವಂಥ ಕಾರ್ಯಕ್ರಮಗಳು, ಅದು ದೊಡ್ಡ ಮಟ್ಟದ ಕಾರ್ಯಕ್ರಮ, ಕಡಿಮೆ ಜನ ಇರುವಂಥದ್ದು ಚಿಕ್ಕ ಮಟ್ಟದ ಕಾರ್ಯಕ್ರಮ ಅಂತ ಅನ್ಕೊಳ್ಳೋದು ತಪ್ಪು. ಇದು ಸಮಾಜಕ್ಕೆ ತೀರಾ ಅವಶ್ಯಕತೆ ಇರುವಂಥ ಕಾರ್ಯಕ್ರಮಗಳಿವು. ಮತ್ತು ಸಮಾಜವನ್ನು ಸ್ವಸ್ಥವಾಗಿಡೋದಕ್ಕೆ ನಡೆಸುವಂಥ ಕಾರ್ಯಕ್ರಮಗಳಿದು. ಈ ಕಾರ್ಯಕ್ರಮದಿಂದ ಸುಮಾರು ವಿಚಾರಗಳು ಜನಗಳಿಗೆ ಮನದಟ್ಟಾಗುವಂಥದ್ದು. ಈಗ ಹೇಳಿದ್ರು ಸ್ವಾಮಿಗಳು, ಹೃದಯವಂತರುಗಳು ನೀವು ಬಂದಿದ್ದೀರಿ ಅಂತ.
ನಿಜವಾಗ್ಲೂ ಈ ಹೃದಯವಂತರುಗಳೇ ಇವತ್ತು ಈ ಸಮಾಜವನ್ನು ಸ್ವಸ್ಥವಾಗಿಡುವಂಥ ಅವಕಾಶ ಇರುವಂಥದ್ದು ಅಂತ ಅಂದ್ಬಿಟ್ಟು ನಾನಾದ್ರೂ ಈ ಸಂದರ್ಭದಲ್ಲಿ ಭಾವಿಸ್ತಾ, ನೀವೆಲ್ಲ ಏನು ಬಂದಿದ್ದೀರಿ ಮತ್ತು ಇವತ್ತೇನು ರಕ್ತದಾನವನ್ನು ಮಾಡಿರುವಂಥವ್ರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ ನಮ್ಮ ಏನು ಲಯನ್ಸ್ ಬ್ಲಡ್ ಸೆಂಟರ್ ಮತ್ತು KMPK ಚಾರಿಟಬಲ್ ಟ್ರಸ್ಟು ಬ್ಲಡ್ ಆನ್ ಕಾಲ್ ಕ್ಲಬ್ಬಿಂದ ಅವ್ರಿಗೆ ಒಳ್ಳೆಯದಾಗಲಿ. ಮತ್ತು ಈ ಥರ ಯಾರು ಈ ಥರದ್ದು ದಾನಿಗಳಿರ್ತಾರೆ ಅಂಥವ್ರನ್ನ ನಾವು ಅವರಿಗೆ ಒಂದು ಸನ್ಮಾನವನ್ನು ಮಾಡೋ ಮುಖಾಂತರ, ಒಂದು ಅಭಿನಂದನೆಯನ್ನು ಮಾಡುವ ಮುಖಾಂತರ ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಈ ಥರದ್ದು ಮಾಡಿಸುವಂಥ ಕೆಲಸವನ್ನು ಮತ್ತು ಇವತ್ತಿನ ಜನ್ರೇಷನ್ಗೂ ಇದನ್ನು ಅರಿವು ಮೂಡಿಸುವಂಥ ಕೆಲಸವನ್ನು ನಾವು ಮಾಡೋದ ಈ ಸಂದರ್ಭದಲ್ಲಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಮತ್ತು ಸಮಾಜಕ್ಕೆ ಇನ್ನೂ ಹೆಚ್ಚೆಚ್ಚು ಸಹಕಾರಿಯಾಗುವಂಥ ಕೆಲಸಗಳನ್ನ ಈ ಎಲ್ಲ ಟ್ರಸ್ಟ್ನವ್ರೂ ಸೇರಿ ಮಾಡಲಿ ಅಂತೇಳಿ ಇವತ್ತು ವೇದಿಕೆ ಮೇಲೆ ಕೂತಿರುವಂಥ ಗಣ್ಯರಿಗೆ ಮತ್ತು ಮುಂದೆ ಕೂತಿರುವಂಥ ತಮಗೆಲ್ರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ನಮಸ್ತೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.